ಸತ್ಯನ ಬಗ್ಗೆ ವರದಿ ಮಾಡಿದ್ದಕ್ಕೆ ಗೂಂಡಾಗಿರಿ ಪ್ರದರ್ಶನ ಮಾಡ್ತಾ ಇರೋದು ಈ ಚೇಲಾಗಳು. ರಿಪಬ್ಲಿಕ್ ಕನ್ನಡದ ವರದಿಗಾರರ ಮುಂದೆ ಈ ರೀತಿಯ ದಿಮಾಕನ್ನ ತೋರಿಸ್ತಾ ಇರೋದು. ಬೆದರಿಕೆ ಗೂಂಡಾಗಿರಿಗೆ ರಿಪಬ್ಲಿಕ್ ಕನ್ನಡ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ. ಸತ್ಯನ ಬಗ್ಗೆ ವರದಿಯನ್ನ ಮಾಡಿದ್ದಕ್ಕೆ ಅವರ ಚೇಲಾಗಳು ಈ ರೀತಿ ಒಳ್ಳೆ ಕೆಲಸ ಅಂತಲ್ಲ, ಅಲ್ಲಿ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡಿರೋದು. ಇನ್ವೆಸ್ಟಿಗೇಷನ್ ಅಂತ ಹೊಡೆಯಕ್ಕೆ ಬಂದವ್ರೆ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ಕೊಂಡು ಅವಾಜ್ ಅವನಿಗೆ ಹಾಕಿದ್ದು. ಕ್ಯಾಮ್ರಾ ಆಫ್ ಮಾಡಿ ಅಂತ ಅವಾಜ್ ಯಾರಿಗೆ ಹಾಕಿದ್ದು? ಕ್ಯಾಮ್ರಾ ಆಫ್ ಮಾಡಿ ಅಂತ ಯಾರಿಗೆ ಮಾಡೋರೆ? ಕ್ಯಾಮ್ರಾ ಏನಾಯ್ತು? ಒಂದ್ ನಿಮಿಷ ಏನಾಯ್ತು? ಕ್ಯಾಮ್ರಾ ಕಿತ್ಕೊಳಕ್ ಬರ್ತಾನೆ. ಯಾರ್ದೋ ಫೋಟೋ ಒಳ್ಳೆ ಕೆಲಸ ಅಂತಲ್ಲ, ಅಲ್ಲಿ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡಿರೋದು. ಇನ್ವೆಸ್ಟಿಗೇಷನ್ ಅಂತ ಹೊಡೆಯಕ್ಕೆ ಬಂದವ್ರೆ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ಕೊಂಡು ಅವಾಜ್ ಅವನಿಗೆ ಹಾಕಿದ್ದು. ಕ್ಯಾಮ್ರಾ ಆಫ್ ಮಾಡಿ ಅಂತ ಅವಾಜ್ ಯಾರಿಗೆ ಹಾಕಿದ್ದು? ಕ್ಯಾಮ್ರಾ ಆಫ್ ಮಾಡಿ ಯಾರಿಗೆ ಮಾಡೋರೆ? ಕ್ಯಾಮ್ರಾ ಏನಾಯ್ತು? ಒಂದ್ ನಿಮಿಷ ಏನಾಯ್ತು? ಕ್ಯಾಮ್ರಾ ಕಿತ್ಕೊಳಕ್ ಬರ್ತಾನೆ. ಸತ್ಯ ಹೌದಾ? ಅವ್ನಿಗೆ ಏನಕ್ಕೆ ಬಂದಿದ್ದು? ಇನ್ವೆಸ್ಟಿಗೇಷನ್ ಬಂದಿದ್ದಾನೆ. ಏನು ಕ್ಯಾಮ್ರಾ ಕಿತ್ಕೊಳಕ್ ಬಂದಿದ್ ನೀನು ಕ್ಯಾಮ್ರಾ ಯಾಕೆ ಕಿತ್ತಿದ್ದು? ಕ್ಯಾಮ್ರಾ ಯಾಕೆ ಕಿತ್ತಿದಪ್ಪ ನೀನು? ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು? ಯಾಕೆ ಕೇಳೋದಂಗ? ಆರ್ ಕನ್ನಡ ಅಲ್ಲಂಗ ಏನಿಲ್ಲ. ಅವ್ನು ಮಾಡಿ ಬಂದಿರೋದು ಪೊಲೀಸರ ಜೀಪಲ್ಲಿ ಬಂದತಾನೆ. ಸತ್ಯ ಹೌದಾ? ಅವ್ನಿಗೆ ಏನಕ್ಕೆ ಬಂದಿದ್ದು? ಇನ್ವೆಸ್ಟಿಗೇಷನ್ ಬಂದಿದ್ದಾನೆ. ಏನು ಕ್ಯಾಮ್ರಾ ಕಿತ್ಕೊಳಕ್ ಬಂದಿದ್ ನೀನು ಕ್ಯಾಮ್ರಾ ಯಾಕೆ ಕಿತ್ತಿದ್ದು? ಕ್ಯಾಮ್ರಾ ಯಾಕೆ ಕಿತ್ತಿದಪ್ಪ ನೀನು? ಏನ್ ನಿನ್ ಹೆಸರು? ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನವೀನ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ. ನವೀನ್, ಯಾಕೆ ಈತ ಅಡ್ಡಿಪಡಿಸಿದ? ಆಕ್ಚುಲಿ ಈತ ಸತ್ಯನ ಛೇಲಾನ ಹೇಗೆ? ಶ್ರೀಪಾದ್ ಪಾಟೀಲ್, ಇದೇ ಒಂದು ಗುಮಾನಿ ರಿಪಬ್ಲಿಕ್ ಕನ್ನಡಕ್ಕೂ ಇರುವಂಥದ್ದು. ಯಾಕಂತ ಹೇಳಿದ್ರೆ, ಯಾವಾಗ ಲೈವ್ ಸುದ್ದಿಯನ್ನು ಕೊಡೋದಕ್ಕೆ ನಮ್ಮ ಕ್ಯಾಮ್ರಾಮ್ಯಾನ್ ಮಂಜು ಅವರು ಮತ್ತು ನಾವು ಪಕ್ಕದಲ್ಲೇ ಇದ್ದಂಥ ನಿಕೇಶ್ ಮತ್ತು ತಾಜ್ ನಾವು ಏನು ಮುಂದಾಗ್ತೀವಿ, ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಇಬ್ಬರು ಯುವಕರ ತಂಡ, ಅಂತಂದರೆ ಅವರಿಬ್ಬರನ್ನು ನೋಡಿದ್ರು ಗುಂಡಗಳ ರೀತಿ ಕಾಣಿಸ್ತಿದ್ದಾರೆ. ಏಕಾಏಕಿ ಬಂದು ಮಂಜು ಅವರ ಕ್ಯಾಮ್ರಾಮ್ಯಾನ್ ಮಂಜು ಅವ್ರನ್ನ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿ ಅವ್ರನ್ನ ಎಳೆಯೋಕ್ಕೆ ಶುರು ಮಾಡ್ತಾರೆ. ನಾನಾಗ ಪ್ರಶ್ನೆ ಮಾಡಿದಾಗ ಏಕಾಏಕಿ ಬರ್ತಾರೆ, ಲೋಗೋ ಕಿತ್ಕೊಳ್ಳೋಕೆ ಹೋಗ್ತಾರೆ. ಇದು ಸತ್ಯ ಅಲ್ಲ, ಸತ್ಯನ ಸುದ್ದಿ ಯಾಕೆ ಹಾಕಿದ್ರಿ ಅಂತೇಳಿ ನಮ್ಮನ್ನು ಎಳೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಆಗ ನಾವು ಅದಕ್ಕೆ ಪ್ರತಿರೋಧ ತೋರಿಸ್ತೀವಿ. ಅಂತಂದ್ರೆ ಇಲ್ಲಿ ಸತ್ಯನ ಕಡೆಯವರು ಇಲ್ಲಿ ಸುತ್ತಮುತ್ತ ಬಂದು ಇರಬೇಕು, ಅವರೇ ಯಾರು ಮಾಡಿರ್ಬೇಕು ಅನ್ಸುತ್ತೆ. ಈಗ ಒಬ್ಬನನ್ನ ಪರಪ್ಪನಗರ ಪೊಲೀಸರು ಕೂಡ ಒಳಗಡೆ ಕರ್ಕೊಂಡು ಹೋಗುವಂತಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಪರಪ್ಪನಗರ ಜೈಲಿನ ಸುತ್ತಮುತ್ತ ಈ ಗುಂಡಾಗಿರಿ ಏನು ಇದು ಇವತ್ತು ನಿನ್ನೆದು ಕೂಡ ಅಲ್ಲ, ನಿರಂತರವಾಗಿ ಈ ರೀತಿಯ ಘಟನೆಗಳಾದಾಗ ಕೆಲವೊಬ್ಬರು ರೌಡಿ ಶೀಟರ್ಗಳೇನಿದ್ದಾರೆ ಅವರು ಅವರ ಚೇಲಗಳ ಮೂಲಕ ಈ ರೀತಿ ಮಾಡೋದು ಸಾಮಾನ್ಯ. ಆದರೆ ದರ್ಶನ್ ಒಳಗಡೆ ಹೋದಾಗಲೂ ಕೂಡ ಕೆಲವೊಂದು ಇದೇ ರೀತಿಯ ಪುಡಾರಿಗಳು ಮತ್ತೆ ಪುಂಡ್ರು ಬಂದು ಮಾಧ್ಯಮದವರ ಮೇಲೆ ಹಲವಾರು ಬಾರಿ, ಅಂತಂದ್ರೆ ಅವರು ಎಲ್ಲರನ್ನೂ ಕೂಡ ಇದೇ ರೀತಿ ಹೇಳಕ್ಕಾಗಲ್ಲ, ಅವರ ಕೆಲವೊಬ್ಬರು ಅಭಿಮಾನಿಗಳು ಬಾರಿ ಒಳ್ಳೆಯವರು ಕೂಡ ಇದ್ದಾರೆ. ಆದರೆ ಕೆಲವರು ಈ ರೀತಿಯ ರೌಡಿಸಮನ್ನು ತೋರಿಸೋದು, ತರ್ಲೆಗಳನ್ನು ಮಾಡೋದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ರು. ಆದರೆ ಒಂದು ಮಾಧ್ಯಮದ ಕ್ಯಾಮ್ರಾ ಲೈವ್ ನಡೀತಾ ಇರಬೇಕಾದ್ರೆ ಈ ರೀತಿಯಾಗಿ ಬಂದು ಅವರು ಕ್ಯಾಮ್ರಾವನ್ನು ಕಿತ್ಕೊಳ್ತಾರೆ. ಇದು ಸತ್ಯ ಅಲ್ಲ. ಸತ್ಯನ ಹೆಸರು ಯಾಕೆ ಮಾಧ್ಯಮದಲ್ಲಿ ಈ ವಿಡಿಯೋವನ್ನು ತೋರಿಸಿ ಹಾಕ್ತಿದ್ದಾರೆ ಅಂತೇಳಿ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂತಂದ್ರೆ ಅವರಿಬ್ಬರು ಕೂಡ ಇಲ್ಲಿ ಬೇಕಂತಲೇ ಬಂದು ಕಿರಿಕ್ ಮಾಡ್ಬೇಕಂತೇಳಿನೇ ಬಂದಿದ್ದಾರೆ ಅಂತ ಹೇಳಿದ್ರೆ, ಆರೋಪಿಯನ್ನ ಎಲ್ಲಿಂದ ಕರ್ಕೊಂಡು ಬಂದಿರಬೇಕು? ಅವನ ಹಿಂದೆ ಇಲ್ಲಿಯವರೆಗೂ ಯಾಕೆ ಅವ್ರು ಬಂದರು? ಇಷ್ಟು ದೂರ ಬಂದು ಗಲಾಟೆ ಮಾಡೋದಕ್ಕೆ ಕಾರಣ ಏನಿತ್ತು ಅಂತೇಳಿ ನಾವು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಕೂಡ ಪರಪ್ಪನಗರ ಠಾಣೆಗೆ ಇವಾಗ ಅವನೇನು ಕರ್ಕೊಂಡು ಹೋಗಲಾಗ್ದ, ಅಲ್ಲಿಯೂ ಹೋಗಿ ಕೂಡ ಅವನನ್ನ ಪ್ರಶ್ನೆ ಮಾಡುವಂತಷ್ಟು ಕೆಲಸವನ್ನು ನಾವು ಮಾಡ್ತೀವಿ. ಒಂದು ವೇಳೆ ಅದು ಸತ್ಯ ಅಲ್ಲದೆ ಆಗಿದ್ದಿದ್ರೆ ಅದನ್ನು ವಿಡಿಯೋನ ಸರ್ ಇದು ಸತ್ಯ ಅಲ್ಲ, ಇದನ್ನ ಡಿಲೀಟ್ ಮಾಡಿಸಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅದಕ್ಕೇನು ಒಪ್ಪಿಗೆ ಮಾಡ್ಬೋದಾಗಿತ್ತು. ಹಿಂದೆಯೂ ಕೂಡ ರಿಪಬ್ಲಿಕ್ ಕನ್ನಡ ಸತ್ಯದ ಪರವಾಗಿ ಯಾವಾಗ ಏನು ವರದಿ ಮಾಡಿದಿತ್ತು, ಅಲ್ಲಿ ಏನಾದರೂ ಸತ್ಯ ಅಲ್ಲ ಅನ್ನಕೊಂಡು ಬಂದರೆ ಅದನ್ನು ಕೂಡ ನಾವು ಈ ಹಿಂದೆಯೂ ಕೂಡ ಹಲವಾರು ಬಾರಿ ಅದನ್ನು ಮಾಡಿದ್ವಿ. ಅದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬರುತ್ತೆ. ಇದು ಸ್ಪೀಡ್ ಯುಗ ಆಗಿರೋದ್ರಿಂದ ಒಂದಷ್ಟು ಕೆಲವೊಂದು ಕಣ್ತಪ್ಪಿ ಕೆಲವೊಂದು ಘಟನೆಗಳಾಗ್ತವೆ. ಆದರೆ ಏಕಾಏಕಿ ಬಂದು ಒಂದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಕ್ಕೆ ಮುಂದಾಗೋದು, ರೌಡಿಸಮ್ ಅನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಇಂಥ ಅಧಿಕಾರವನ್ನ ಯಾರು ಕೊಟ್ಟರು? ಜೈಲು ಬಳಿ ಬಂದು ಪೊಲೀಸ್ ಠಾಣೆ ಹತ್ರ ಬಂದು ಈ ರೀತಿ ರೌಡಿಸಮ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹೇಳೋರು ಕೇಳೋರು ಇಲ್ಲೋ ಅನ್ನೋ. ಸತ್ಯನ ಬಗ್ಗೆ ವರದಿ ಮಾಡಿದ್ದಕ್ಕೆ ಗೂಂಡಾಗಿರಿ ಪ್ರದರ್ಶನ ಮಾಡ್ತಾ ಇರೋದು ಈ ಚೇಲಾಗಳು. ರಿಪಬ್ಲಿಕ್ ಕನ್ನಡದ ವರದಿಗಾರರ ಮುಂದೆ ಈ ರೀತಿಯ ದಿಮಾಕನ್ನ ತೋರಿಸ್ತಾ ಇರೋದು. ಬೆದರಿಕೆ ಗೂಂಡಾಗಿರಿಗೆ ರಿಪಬ್ಲಿಕ್ ಕನ್ನಡ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ.
ಸತ್ಯನ ಬಗ್ಗೆ ವರದಿಯನ್ನ ಮಾಡಿದ್ದಕ್ಕೆ ಅವರ ಚೇಲಾಗಳು ಈ ರೀತಿ ಲೈವ್ ಅಲ್ಲ ರೀ, ಯಾರ್ದೋ ಫೋಟೋ ಒಳ್ಳೆ ಕೆಲಸ ಅಂತಲ್ಲ, ಅಲ್ಲಿ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡಿರೋದು. ಇನ್ವೆಸ್ಟಿಗೇಷನ್ ಅಂತ ಹೊಡೆಯಕ್ಯಾರಿ ಬಂದವ್ರೆ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ಕೊಂಡು ಅವಾಜ್ ಅವ್ನಿಗೆ ಹಾಕಿದ್ದು. ಕ್ಯಾಮ್ರಾ ಆಫ್ ಮಾಡಿ ಅಂತ ಅವಾಜ್ ಯಾರಿಗೆ ಹಾಕಿದ್ದು? ಕ್ಯಾಮ್ರಾ ಆಫ್ ಮಾಡಿ ಯಾರಿಗೆ ಮಾಡೋರೆ? ಕ್ಯಾಮ್ರಾ ಏನಾಯ್ತು? ಒಂದ್ ನಿಮಿಷ ಏನಾಯ್ತು? ಕ್ಯಾಮ್ರಾ ಕಿತ್ಕೊಳಕ್ ಬರ್ತಾನೆ. ಲೈವ್ ಅಲ್ಲ ರೀ, ಯಾರ್ದೋ ಫೋಟೋ ಒಳ್ಳೆ ಕೆಲಸ ಅಂತಲ್ಲ, ಅಲ್ಲಿ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡಿರೋದು. ಇನ್ವೆಸ್ಟಿಗೇಷನ್ ಅಂತ ಹೊಡೆಯಕ್ಯಾರಿ ಬಂದವ್ರೆ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ಕೊಂಡು ಅವಾಜ್ ಅವ್ನಿಗೆ ಹಾಕಿದ್ದು. ಕ್ಯಾಮ್ರಾ ಆಫ್ ಮಾಡಿ ಅಂತ ಅವಾಜ್ ಯಾರಿಗೆ ಹಾಕಿದ್ದು? ಕ್ಯಾಮ್ರಾ ಆಫ್ ಮಾಡಿ ಯಾರಿಗೆ ಮಾಡೋರೆ? ಕ್ಯಾಮ್ರಾ ಏನಾಯ್ತು? ಒಂದ್ ನಿಮಿಷ ಏನಾಯ್ತು? ಕ್ಯಾಮ್ರಾ ಕಿತ್ಕೊಳಕ್ ಬರ್ತಾನೆ. ಸತ್ಯ ಹೌದಾ? ಅವ್ನಿಗೆ ಏನಕ್ಕೆ ಬಂದಿದ್ದು? ರೆಕಾರ್ಡ್ ಇನ್ವೆಸ್ಟಿಗೇಷನ್ ಬಂದಿದ್ದಾನೆ. ಮತ್ತೆ ನೀವು ನಮಗೆ ಏನು ಕ್ಯಾಮ್ರಾ ಕಿತ್ಕೊಳಕ್ ಬಂದಿ ನೀನು? ನೀನ್ ಕ್ಯಾಮ್ರಾ ಯಾಕೆ ಕಿತ್ತಿದ್ದು? ಕ್ಯಾಮ್ರಾ ಯಾಕೆ ಕಿತ್ತಿದ್ದಪ್ಪ ನೀನು? ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು? ಯಾಕೆ ಕೇಳದಂಗ? ಆರ್ ಕನ್ನಡ ಅಲ್ಲಂಗ ಏನಿಲ್ಲ. ಅವ್ನು ಮಾಡಿ ಬಂದಿರೋದು ಪೊಲೀಸರ ಜೀಪಲ್ಲಿ ಬಂದತಾನೆ. ಸತ್ಯ ಹೌದಾ? ಅವ್ನಿಗೆ ಏನಕ್ಕೆ ಬಂದಿದ್ದು? ರೆಕಾರ್ಡ್ ಇನ್ವೆಸ್ಟಿಗೇಷನ್ ಬಂದಿದ್ದಾನೆ. ಮತ್ತೆ ನೀವು ನಮಗೆ ಏನು ಕ್ಯಾಮ್ರಾ ಕಿತ್ಕೊಳಕ್ ಬಂದಿ ನೀನು? ನೀನ್ ಕ್ಯಾಮ್ರಾ ಯಾಕೆ ಕಿತ್ತಿದ್ದು? ಕ್ಯಾಮ್ರಾ ಯಾಕೆ ಕಿತ್ತಿದ್ದಪ್ಪ ನೀನು? ಏನ್ ನಿನ್ ಹೆಸರು? ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನವೀನ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ. ನವೀನ್, ಯಾಕೆ ಈತ ಅಡ್ಡಿಪಡಿಸಿದ? ಆಕ್ಚುಲಿ ಈತ ಸತ್ಯನ ಛೇಲಾನ ಹೇಗೆ? ಶ್ರೀಪಾದ್ ಪಾಟೀಲ್, ಇದೇ ಒಂದು ಗುಮಾನಿ ರಿಪಬ್ಲಿಕ್ ಕನ್ನಡಕ್ಕೂ ಇರುವಂಥದ್ದು. ಯಾಕಂತ ಹೇಳಿದ್ರೆ ಯಾವಾಗ ಲೈವ್ ಸುದ್ದಿಯನ್ನು ಕೊಡೋದಕ್ಕೆ ನಮ್ಮ ಕ್ಯಾಮ್ರಾಮ್ಯಾನ್ ಮಂಜು ಅವರು ಮತ್ತು ನಾವು ಪಕ್ಕದಲ್ಲೇ ಇದ್ದಂಥ ನಿಕೇಶ್ ಮತ್ತು ತಾಜ್ ನಾವು ಏನು ಮುಂದಾಗ್ತೀವಿ, ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಇಬ್ಬರು ಯುವಕರ ತಂಡ, ಅಂತಂದರೆ ಅವರಿಬ್ಬರನ್ನು ನೋಡಿದ್ರು ಗುಂಡಗಳ ರೀತಿ ಕಾಣಿಸ್ತಿದ್ದಾರೆ. ಏಕಾಏಕಿ ಬಂದು ಮಂಜು ಅವರ ಕ್ಯಾಮ್ರಾಮ್ಯಾನ್ ಮಂಜು ಅವ್ರನ್ನ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿ ಅವ್ರನ್ನ ಎಳೆಯೋಕ್ಕೆ ಶುರು ಮಾಡ್ತಾರೆ. ನಾನಾಗ ಪ್ರಶ್ನೆ ಮಾಡಿದಾಗ ಏಕಾಏಕಿ ಬರ್ತಾರೆ, ಲೋಗೋ ಕಿತ್ಕೊಳ್ಳೋಕೆ ಹೋಗ್ತಾರೆ. ಇದು ಸತ್ಯ ಅಲ್ಲ, ಸತ್ಯನ ಸುದ್ದಿ ಯಾಕೆ ಹಾಕಿದ್ರಿ ಅಂತೇಳಿ ನಮ್ಮನ್ನು ಎಳೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಆಗ ನಾವು ಅದಕ್ಕೆ ಪ್ರತಿರೋಧ ತೋರಿಸ್ತೀವಿ. ಅಂತಂದ್ರೆ ಇಲ್ಲಿ ಸತ್ಯನ ಕಡೆಯವರು ಇಲ್ಲಿ ಸುತ್ತಮುತ್ತ ಬಂದು ಇರಬೇಕು, ಅವರೇ ಯಾರು ಮಾಡಿರ್ಬೇಕು ಅನ್ಸುತ್ತೆ. ಈಗ ಒಬ್ಬನನ್ನ ಪರಪ್ಪನಗರ ಪೊಲೀಸರು ಕೂಡ ಒಳಗಡೆ ಕರ್ಕೊಂಡು ಹೋಗುವಂತಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಪರಪ್ಪನಗರ ಜೈಲಿನ ಸುತ್ತಮುತ್ತ ಈ ಗುಂಡಾಗಿರಿ ಏನು ಇದು ಇವತ್ತು ನಿನ್ನೆದು ಕೂಡ ಅಲ್ಲ, ನಿರಂತರವಾಗಿ ಈ ರೀತಿಯ ಘಟನೆಗಳಾದಾಗ ಕೆಲವೊಬ್ಬರು ರೌಡಿ ಶೀಟರ್ಗಳೇನಿದ್ದಾರೆ ಅವರು ಅವರ ಚೇಲಗಳ ಮೂಲಕ ಈ ರೀತಿ ಮಾಡೋದು ಸಾಮಾನ್ಯ. ಆದರೆ ದರ್ಶನ್ ಒಳಗಡೆ ಹೋದಾಗಲೂ ಕೂಡ ಕೆಲವೊಂದು ಇದೇ ರೀತಿಯ ಪುಡಾರಿಗಳು ಮತ್ತು ಪುಂಡ್ರು ಬಂದು ಮಾಧ್ಯಮದವರ ಮೇಲೆ ಹಲವಾರು ಬಾರಿ, ಅಂತಂದ್ರೆ ಅವರು ಎಲ್ಲರನ್ನೂ ಕೂಡ ಇದೇ ರೀತಿ ಹೇಳಕ್ಕಾಗಲ್ಲ, ಅವರು ಕೆಲವೊಬ್ಬರು ಅಭಿಮಾನಿಗಳು ಬಾರಿ ಒಳ್ಳೆಯವರು ಕೂಡ ಇದ್ದಾರೆ. ಆದರೆ ಕೆಲವರು ಈ ರೀತಿಯ ರೌಡಿಸಮನ್ನು ತೋರಿಸೋದು, ತರ್ಲೆಗಳನ್ನು ಮಾಡೋದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ರು. ಆದರೆ ಒಂದು ಮಾಧ್ಯಮದ ಕ್ಯಾಮ್ರಾ ಲೈವ್ ನಡೀತಾ ಇರಬೇಕಾದ್ರೆ ಈ ರೀತಿಯಾಗಿ ಬಂದು ಅವರು ಕ್ಯಾಮ್ರಾವನ್ನು ಕಿತ್ಕೊಳ್ತಾರೆ. ಇದು ಸತ್ಯ ಅಲ್ಲ, ಸತ್ಯನ ಹೆಸರು ಯಾಕೆ ಮಾಧ್ಯಮದಲ್ಲಿ ಈ ವಿಡಿಯೋವನ್ನು ತೋರಿಸಿ ಹಾಕ್ತಿದ್ದಾರೆ ಅಂತೇಳಿ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಅಂತಂದರೆ ಅವರಿಬ್ಬರು ಕೂಡ ಇಲ್ಲಿ ಬೇಕಂತಲೇ ಬಂದು ಕಿರಿಕ್ ಮಾಡ್ಬೇಕಂತೇಳಿನೇ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಆರೋಪಿಯನ್ನು ಎಲ್ಲಿಂದ ಕರ್ಕೊಂಡು ಬಂದಿರಬೇಕು? ಅವನ ಹಿಂದೆ ಇಲ್ಲಿಯವರೆಗೂ ಯಾಕೆ ಅವ್ರು ಬಂದರು? ಇಷ್ಟು ದೂರ ಬಂದು ಗಲಾಟೆ ಮಾಡೋದಕ್ಕೆ ಕಾರಣ ಏನಿತ್ತು ಅಂತೇಳಿ ನಾವು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಕೂಡ ಪರಪ್ಪನಗರ ಠಾಣೆಗೆ ಇವಾಗ ಅವನೇನು ಕರ್ಕೊಂಡು ಹೋಗಲಾಗ್ದೆ, ಅಲ್ಲಿಯೂ ಹೋಗಿ ಕೂಡ ಅವನನ್ನು ಪ್ರಶ್ನೆ ಮಾಡುವಂದಷ್ಟು ಕೆಲಸವನ್ನು ನಾವು ಮಾಡ್ತೀವಿ. ಒಂದು ವೇಳೆ ಅದು ಸತ್ಯ ಅಲ್ಲದೆ ಆಗಿದ್ದಿದ್ರೆ ಅದನ್ನು ವಿಡಿಯೋನ ಸರ್ ಇದು ಸತ್ಯ ಅಲ್ಲ, ಇದನ್ನು ಡಿಲೀಟ್ ಮಾಡಿಸಿ ಅಂತ ಹೇಳಿದರೆ ಅದಕ್ಕೂ ಕೂಡ ಅದಕ್ಕೇನು ಒಪ್ಪಿಗೆ ಮಾಡ್ಬೋದಾಗಿತ್ತು. ಈ ಹಿಂದೆಯೂ ಕೂಡ ರಿಪಬ್ಲಿಕ್ ಕನ್ನಡ ಸತ್ಯದ ಪರವಾಗಿ ಯಾವಾಗೇನು ವರದಿ ಮಾಡಿದಿತ್ತು, ಅಲ್ಲಿ ಏನಾದರೂ ಸತ್ಯ ಅಲ್ಲ ಕಂಡು ಬಂದರೆ ಅದನ್ನು ಕೂಡ ನಾವು ಈ ಹಿಂದೆಯೂ ಕೂಡ ಹಲವಾರು ಬಾರಿ ಅದನ್ನು ಮಾಡಿದ್ವಿ. ಅದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬರುತ್ತೆ. ಇದು ಸ್ಪೀಡ್ ಯುಗ ಆಗಿರೋದ್ರಿಂದ ಒಂದಷ್ಟು ಕೆಲವೊಂದು ಕಣ್ತಪ್ಪಿ ಕೆಲವೊಂದು ಘಟನೆಗಳಾಗ್ತವೆ. ಆದರೆ ಏಕಾಏಕಿ ಬಂದು ಒಂದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಕ್ಕೆ ಮುಂದಾಗೋದು, ರೌಡಿಸಮ್ ಅನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಇಂಥ ಅಧಿಕಾರವನ್ನು ಯಾರು ಕೊಟ್ಟರು? ಜೈಲು ಬಳಿ ಬಂದು ಪೊಲೀಸ್ ಠಾಣೆ ಹತ್ರ ಬಂದು ಈ ರೀತಿ ರೌಡಿಸಮ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹೇಳೋರು ಕೇಳೋರು ಇಲ್ಲೋ